ನಮಸ್ಕಾರ ಕರ್ನಾಟಕ. ಇದು ಇವತ್ತಿನ ವಿಶೇಷ ವಿಶ್ಲೇಷಣೆ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಮಹಾಭೂಕಂಪದ ಮುನ್ಸೂಚನೆ ಸಿಕ್ಕಿದೆ. ಕಳೆದ 1.5 ವರ್ಷದಿಂದ ನೀನಾ ಅಂತ ನಡೆಯುತ್ತಿದ್ದ ಸಿಎಂ ಕುರ್ಚಿ ಕದನ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ದಿಲ್ಲಿಯ ಇಂದಿರಾ ಭವನದಲ್ಲಿ ನಡೆದ ಆ 6 ಗಂಟೆಗಳ ರಹಸ್ಯ ಸಭೆಯಲ್ಲಿ ನಡೆದಿದ್ದೇನು? ರಾಹುಲ್ ಗಾಂಧಿ ನೀಡಿದ ಆ ಒಂದು ರಾಜ್ಯಸಭಾ ಆಫರ್ ಸಿದ್ದರಾಮಯ್ಯನವರನ್ನು ಕೆರಳಿಸಿತಾ? ಗುರುವಾರ ನಡೆಯಲಿರುವ ಆ ವಿದಾಯದ ಉಪಹಾರದ ಹಿಂದಿರುವ ಮರ್ಮವೇನು? ಡಿಕೆಶಿ ಪಟ್ಟಕಟ್ಟಲು ಹೈಕಮಾಂಡ್ ಸಿದ್ಧಪಡಿಸಿರುವ ಆ 4 ಡಿಸಿಎಂ ಸೂತ್ರ ಯಾವುದು? ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ದೆಹಲಿಯಿಂದ ಬೆಂಗಳೂರಿನ ಕಾವೇರಿ ನಿವಾಸದವರೆಗೆ ನಡೆದ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ನೀಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ದೆಹಲಿಯ ಆ ಮ್ಯಾರಥಾನ್ ಮೀಟಿಂಗ್ ಇನ್ಸೈಡ್ ಸ್ಟೋರಿ. ಸ್ನೇಹಿತರೆ, ಕೇವಲ ರಾಜ್ಯಸಭೆ ಚುನಾವಣೆ ಬಗ್ಗೆ ಚರ್ಚೆ ಅಂತ ಹೇಳಿ ದೆಹಲಿಗೆ ಕರೆಸಿಕೊಂಡಿದ್ದ ಹೈಕಮಾಂಡ್ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದು ಬೇರೆಯದೇ ಫೈಲ್. ಬೆಳಗ್ಗೆ 11:35ಕ್ಕೆ ಶುರುವಾದ ಸಭೆಯಲ್ಲಿ ಮೊದಲು ಸಿದ್ದರಾಮಯ್ಯನವರನ್ನು ಮಾತ್ರ ಪ್ರತ್ಯೇಕವಾಗಿ ಕರೆಸಿಕೊಳ್ಳಲಾಯಿತು. ಸುಮಾರು 1 ಗಂಟೆ 10 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರ ಜೊತೆ 1-to-1 ಮಾತುಕತೆ ನಡೆಸಿದರು. ಮೂಲಗಳ ಪ್ರಕಾರ ನಿಮ್ಮ ಆಡಳಿತ ಚೆನ್ನಾಗಿದೆ, ಆದರೆ ಅಧಿಕಾರ ಹಂಚಿಕೆಯ ಒಪ್ಪಂದಕ್ಕೆ ಬದ್ಧರಾಗುವ ಸಮಯ ಬಂದಿದೆ ಎಂಬ ಸಂದೇಶವನ್ನು ರಾಹುಲ್ ಗಾಂಧಿ ನೇರವಾಗಿ ರವಾನೆ ಮಾಡಿದರು. ಇದಾದ ಮೇಲೆ ಸಿದ್ದರಾಮಯ್ಯನವರ ಮುಖದಲ್ಲಿ ಅಸಮಾಧಾನದ ಗೆರೆಗಳು ಎದ್ದು ಕಾಣುತ್ತಿದ್ದವು. ರಾಜ್ಯಸಭೆ ಎಂಬ ಗೌರವಯುತ ಎಕ್ಸಿಟ್ ಪ್ಲಾನ್. ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ಹೈಕಮಾಂಡ್ ಹೂಡಿದ ಅತಿದೊಡ್ಡ ತಂತ್ರ ಅಂದರೆ ಅದು ರಾಜ್ಯಸಭೆ ಆಫರ್. ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ಮೋದಿ ವಿರುದ್ಧ ಹೋರಾಡಲು ನಿಮ್ಮ ಅನುಭವ ನಮಗೆ ಬೇಕು ಎಂದು ರಾಹುಲ್ ಗಾಂಧಿ ಪ್ರಸ್ತಾಪಿಸಿದರು. ಆದರೆ ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಇದನ್ನು ಅಷ್ಟು ಸುಲಭವಾಗಿ ಒಪ್ಪಲಿಲ್ಲ. ನನಗೆ ದೆಹಲಿ ರಾಜಕಾರಣ ಅರಗಿಸಿಕೊಳ್ಳಲು ಕಷ್ಟ, ಭಾಷೆಯ ಸಮಸ್ಯೆ ಇದೆ, ವಾತಾವರಣ ಸರಿ ಬರಲ್ಲ ಎಂದು ಅನಾಯಾಸವಾಗಿ ನಿರಾಕರಿಸಿದರು ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲ, ನನ್ನನ್ನು ಕೆಳಗಿಳಿಸಿದರೆ ಮುಂದಿನ ಸಿಎಂ ಯಾರು ಎಂಬ ಖಡಕ್ ಪ್ರಶ್ನೆಯನ್ನು ಅವರು ಈ ವೇಳೆ ಹೈಕಮಾಂಡ್ ಮುಂದಿಟ್ಟಿದ್ದರು. ಅದಕ್ಕೆ ಹೈಕಮಾಂಡ್ ಕೊಟ್ಟ ಉತ್ತರ, ಅದನ್ನು ನಾವು ಆಮೇಲೆ ತೀರ್ಮಾನಿಸುತ್ತೇವೆ ಎಂಬುದು. ಇದೇ ಸಿದ್ದರಾಮಯ್ಯನವರ ಬೇಸರಕ್ಕೆ ಕಾರಣವಾಯಿತು. ಮಧ್ಯರಾತ್ರಿಯ ಬೆಂಗಳೂರು ಹೈ ಡ್ರಾಮಾ. ದೆಹಲಿಯಿಂದ ವಾಪಸ್ ಬಂದ ಸಿದ್ದರಾಮಯ್ಯ ವಿಶ್ರಾಂತಿ ಪಡೆಯಲಿಲ್ಲ. HAL ಏರ್ಪೋರ್ಟ್ನಿಂದ ನೇರವಾಗಿ ಕಾವೇರಿ ನಿವಾಸಕ್ಕೆ ತಲುಪಿದ ಅವರು ಮಧ್ಯರಾತ್ರಿ 2 ಗಂಟೆಯವರೆಗೂ ತಮ್ಮ ಆಪ್ತರ ಜೊತೆ ಸಭೆ ನಡೆಸಿದರು. ಸಚಿವರಾದ ಪರಮೇಶ್ವರ್, ಭೈರತಿ ಸುರೇಶ್, ಜಮೀರ್ ಅಹಮದ್ ಮತ್ತು ದಿನೇಶ್ ಗುಂಡೂರಾವ್ ಅವರೊಂದಿಗೆ ದೆಹಲಿಯಲ್ಲಿ ನಡೆದ ಪ್ರತಿಯೊಂದು ವಿಚಾರವನ್ನು ಹಂಚಿಕೊಂಡರು. ಹೈಕಮಾಂಡ್ ಮಾತನ್ನ ಮೀರುವ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇಲ್ಲದಿದ್ದರೂ ತಮ್ಮ ಬೆಂಬಲಿಗರ ಹಿತರಕ್ಷಣೆಗಾಗಿ ಅವರು ಕೆಲವು ಕಠಿಣ ಷರತ್ತುಗಳನ್ನು ವಿಧಿಸಿದ್ದಾರೆ ಎನ್ನಲಾಗಿದೆ. ನಾನು ಸ್ಥಾನ ಬಿಟ್ಟುಕೊಡುತ್ತೇನೆ, ಆದರೆ ನನ್ನ ಮಗ ಯತೀಂದ್ರನಿಗೆ ಸಂಪುಟದಲ್ಲಿ ಪ್ರಬಲ ಖಾತೆ ನೀಡಬೇಕು ಮತ್ತು ನನ್ನ 20 ಆಪ್ತ ಸಚಿವರಿಗೆ ಯಾವುದೇ ತೊಂದರೆಯಾಗಬಾರದು ಎಂಬ ವಿಟೋ ಪವರ್ ಬೇಡಿಕೆಯನ್ನು ಸಿದ್ದರಾಮಯ್ಯ ಇಟ್ಟಿದ್ದಾರೆ. ಡಿಕೆಶಿ ಪಟ್ಟಾಭಿಷೇಕ ಮತ್ತು 4 ಡಿಸಿಎಂ ಸೂತ್ರ. ಇತ್ತ ಡಿಕೆ ಶಿವಕುಮಾರ್ ಅವರು ಕೂಲಿ ಕೊಟ್ಟವನಿಗೆ ಫಲ ಸಿಗುವ ಸಮಯ ಅಂತ ಕಾಯುತ್ತಿದ್ದಾರೆ. ದೆಹಲಿಯ ಸಭೆಯ ನಂತರ ಸಮಾಧಾನದ ನಗೆ ಬೀರಿದ ಡಿಕೆಶಿ ಒಳಗೊಳಗೆ ಸಂಭ್ರಮದಲ್ಲಿದ್ದಾರೆ. ಆದರೆ ಹೈಕಮಾಂಡ್ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಲು ಹೊಸ ಸ್ಕೆಚ್ ಹಾಕಿದೆ. ಒಂದು ವೇಳೆ ಡಿಕೆಶಿ ಸಿಎಂ ಆದರೆ ಜಾತಿ ಸಮೀಕರಣವನ್ನು ಸರಿದೂಗಿಸಲು ಲಿಂಗಾಯತ, ಒಕ್ಕಲಿಗ, ಅಲ್ಪಸಂಖ್ಯಾತ ಮತ್ತು ದಲಿತ ವರ್ಗಗಳಿಗೆ ತಲಾ ಒಬ್ಬರಂತೆ ಒಟ್ಟು 4 ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇದು 2028ರ ಚುನಾವಣೆಯನ್ನು ಗೆಲ್ಲಲು ಹೈಕಮಾಂಡ್ ಮಾಡುತ್ತಿರುವ ಮಹಾ ಮಾಸ್ಟರ್ ಪ್ಲಾನ್. ಮೇ 28 ಕರ್ನಾಟಕ ರಾಜಕಾರಣದ ನಿರ್ಣಾಯಕ ದಿನ. ಈಗ ಎಲ್ಲರ ಕಣ್ಣು ಮೇ 28ರ ಮೇಲಿದೆ. ಅಂದು ಸಿದ್ದರಾಮಯ್ಯನವರು ತಮ್ಮ ಸಚಿವರಿಗೆ ವಿದಾಯದ ಉಪಹಾರ ನೀಡಲಿದ್ದಾರೆ ಎಂಬ ಸುದ್ದಿ ಇಡೀ ರಾಜ್ಯದ ಗಮನ ಸೆಳೆದಿದೆ. ಇದು ಕೇವಲ ಉಪಹಾರವೋ ಅಥವಾ ರಾಜೀನಾಮೆಗೆ ಮುನ್ನ ನೀಡುತ್ತಿರುವ ಬೀಳ್ಕೊಡುಗೆಯೋ? ಸಿದ್ದರಾಮಯ್ಯನವರು ಈಗ 2 ದಿನಗಳ ಕಾಲಾವಕಾಶ ಕೇಳಿದ್ದಾರೆ. ಆ ಕಾಲಾವಕಾಶ ಮುಗಿಯುವುದು ಇದೇ ಮೇ 28ಕ್ಕೆ. ಅಂದು ಅವರು ರಾಜಭವನಕ್ಕೆ ಹೋಗಿ ರಾಜೀನಾಮೆ ಪತ್ರ ನೀಡುತ್ತಾರಾ ಅಥವಾ ಹೈಕಮಾಂಡ್ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡುತ್ತಾರಾ? ಅಹಿಂದ ವರ್ಸಸ್ ಹೊಸ ನಾಯಕತ್ವ. ಸಿದ್ದರಾಮಯ್ಯನವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಅಹಿಂದ ವರ್ಗದ ಅತಿ ದೊಡ್ಡ ಶಕ್ತಿ. ಅವರು ಕುರ್ಚಿಯಿಂದ ಇಳಿದರೆ ಆ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಜೊತೆ ಉಳಿಯುತ್ತಾ? ಡಿಕೆಶಿ ನಾಯಕತ್ವವನ್ನು ಹಳೆಯ ಮೈಸೂರು ಭಾಗದ ಜನರು ಹೇಗೆ ಸ್ವೀಕರಿಸುತ್ತಾರೆ? ಏನೇ ಇರಲಿ, ದೆಹಲಿ ಸುಲ್ತಾನರ ತೀರ್ಮಾನ ಈಗ ಅಂತಿಮವಾದಂತೆ ಕಾಣುತ್ತಿದೆ.
ಕರ್ನಾಟಕ ರಾಜಕಾರಣದಲ್ಲಿ ಒಂದು ಪರ್ವ ಅಂತ್ಯವಾಗಿ ಮತ್ತೊಂದು ಪರ್ವ ಆರಂಭವಾಗುವ ಗಳಿಗೆ ಹತ್ತಿರ ಬಂದಿದೆ. ಮುಂದಿನ 48 ಗಂಟೆಗಳ ಕಾಲ ಸಿದ್ದರಾಮಯ್ಯನವರ ಕಾವೇರಿ ನಿವಾಸ ಮತ್ತು ಡಿಕೆಶಿ ಅವರ ಶಾಂತಿನಗರದ ಕಚೇರಿ ಹೈ ವೋಲ್ಟೇಜ್ ಕೇಂದ್ರಗಳಾಗಲಿವೆ. ಸದ್ಯಕ್ಕೆ ಈ ವರದಿ ಇಲ್ಲಿಗೆ ಮುಕ್ತಾಯ. ಕ್ಷಣ ಕ್ಷಣದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.